ಎಸ್ ನಿರ್ದೇಶಕರ ಸಿನಿಮಾದಲ್ಲಿ ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ನಾವು ಹೆಸರು ಹೇಳ್ತಾ ಹೋದ್ರೆ ಅದು ಏನು ಎಲ್ಲೆಲ್ಲಿ ಹುಡುಕ್ತೀನಿ ಏನೇನು ಮಾಡಿದೆ ಅಂತ ಆಗಲ್ಲ. ಒಂದು ಕಡೆ ಗನ್ ತೋರಿಸ್ತಾರೆ, ಇನ್ನೊಂದು ಕಡೆ ಡ್ರಗ್ಸ್ ತೋರಿಸ್ತಾರೆ, ಮತ್ತೆ ಯಾರು ಅಚ್ಯುತ್ ಸರ್ ಬರ್ತಾರೆ, ಇನ್ನು ಅವಿನಾಶ್ ಸರ್ ನೇವಿ ಡ್ರೆಸ್ ಹಾಕೊಂಡು ಶೂಟ್ ಮಾಡ್ತಾರೆ. ಏನು ಹೇಳೋಕೆ ಹೊರಟಿದ್ದೀರಾ ಸರ್? ಮಿಕ್ಸ್ ಮಸಾಲ ಮಿಕ್ಸ್ ಮಸಾಲ ಇಲ್ಲ, ಕತೆಗೆ ಏನು ಮಸಾಲ ಬೇಕೋ ಆ ಮಸಾಲ ಇದೆ. ಅಷ್ಟು ದೊಡ್ಡ ತಾರಾ ಬಳಗ ಅನ್ನೋದು ಏನಕ್ಕೆ ಬೇಕಾಗುತ್ತೆ ವಾಮನಾಗ ಅನ್ನೋದಕ್ಕೆ ಇರೋ ಸರ್ ಹೇಳ್ದಂಗೆ ಸಮಾಜವತಿ ಒಂದು ಕಾಳಜಿ ಇದೆ ಅಂದಾಗ ನೋನ್ ಆರ್ಟಿಸ್ಟ್ ಹೇಳಬೇಕು ಅನ್ನೋದು ಬರುತ್ತೆ. ಅಂದರೆ ಮುಖಪರಿಚಯ ಇರೋರು ಹೇಳಿದಾಗ ಅದು ಇನ್ನೂ ಬೇಗ ಹೋಗಿ ತಟ್ಟುತ್ತೆ ಅಂತ ಹೇಳಿ. ಮತ್ತು ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿರೋದು ನಾನು ಹೇಳಿದ್ನಲ್ಲ, ಎವ್ರಿ 20 minutes ಯು ವಿಲ್ ಗೆಟ್ ಡಿಫ್ರೆಂಟ್ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್. ಆ ಪಾತ್ರಗಳೇ ರಿವಾಲ್ವ್ ಆಗ್ತಾ 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 ಕತೆ ಸಾಕ್ತಾ ಹೋಗುತ್ತೆ. ನಿರೂಪಣೆ ಶೈಲಿ ಹಂಗಿರೋದ್ರಿಂದ ಅಷ್ಟು ದೊಡ್ಡ ತಾರಾ ಬಳಗ ಬೇಕಾಗಿತ್ತು. ಏನಕ್ಕಿದೆ, ಪ್ರತಿಯೊಂದು ಪಾತ್ರಕ್ಕೂ ವಿಶೇಷತೆ ಇದೆ ವಾಮನದಲ್ಲಿ. ಅದು ಗೊತ್ತಾಗುತ್ತೆ ನಿಮ್ಗೆ ಏಪ್ರಿಲ್ 10 ಗೊತ್ತಾಗುತ್ತೆ. ಏಪ್ರಿಲ್ 10 ಫಿಕ್ಸ್ ಆಗಿದ್ದೀರಾ? ಏನು ಹೇಳಬಾರ್ದು ಅಂತ ಏನು ಹೇಳಬಾರ್ದು ಅಂತ ಎಲ್ಲ ಹೇಳೋ ಥರ ಬರ್ತೀರ, ಹಂಗೆ ವಾಪಸ್ ಹೋಗಿರ್ತಾರೆ. ಇಲ್ಲ, ಏಪ್ರಿಲ್ 10 ಅಂದರೆ ಸಿನಿಮಾನೇ ಬರ್ತಿದೆ ಅಂತ ಹೇಳಿ ಅದು ಆ ಒಂದು ಕ್ಯೂರಿಯಾಸಿಟಿ ಇದೆಯಲ್ಲ, ಅದು ಜನರು ಯಾವ ರೀತಿ ತಗೊಳ್ತಾರೆ ಅನ್ನೋದು ಒಂದು. ಮತ್ತೆ ಏನು ಹೇಳಬಾರ್ದು ಅನ್ನೋದಕ್ಕೇನಿಲ್ಲ. ಇವಾಗ ಕಮರ್ಷಿಯಲ್ ಸಿನಿಮಾ ಅಂತ ಬಂದಾಗ ಒಬ್ಬೊಬ್ರಿಗೆ ಒಂದೊಂದು ಒಪಿನಿಯನ್ ಇರುತ್ತೆ. ಇಟ್ಸ್ ಫುಲ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಎಂಟರ್ಟೈನರ್ ಪೈಸಾ ವಸೂಲು, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಅನ್ನೋದು ಒಂದು ಪಾಯಿಂಟ್. ಹಂಗಾಗಿ ಆ ಒಂದು ಎಕ್ಸ್ಪೀರಿಯನ್ಸ್ನ ಎಷ್ಟು ನಾವು ಏಪ್ರಿಲ್ 10ಗೆ ಬನ್ನಿ ಅಂತ ಹೇಳ್ತಾ ಇರೋ ರೀಸನ್ನೇ ಈ ಕ್ಯೂರಿಯಾಸಿಟಿಗೆಲ್ಲ ಆನ್ಸರ್ ಅಲ್ಲಿದೆ. ಎಸ್ ಎಸ್ ಸುದೀಪ್ ಸರ್, ನನಗೆ ನೀವು ಹಿಂದೆ ಮಾಡಿರೋ ಸಿನಿಮಾಗಳು ಎಲ್ಲವೂ ಕೂಡ ಎಂಟರ್ಟೈನ್ಮೆಂಟು. ನೀವು ಪ್ರೊಡ್ಯೂಸ್ ಮಾಡಿರ್ತೀರ, ಅಲ್ಲಿ ಏನೋ ಒಂದು ಪಂಚ್ ಹೊಡೋದು ಎಗೇನ್ ಮತ್ತೆ ಅಲ್ಲಿಂದ ಮತ್ತೆ ಪೋಲಿತನ ಇರುತ್ತೆ, ತುಂಟಾಟ ಇರುತ್ತೆ, ಎಗೇನ್ ಮತ್ತೆ ರೌಡಿನೇ ನೀವು ಅಲ್ಟಿಮೇಟ್ಲಿ ಸಿನಿಮಾದಲ್ಲಿ ಒಂದು ವಿಲನ್ ಆಗಿ ಗುರ್ಸ್ಕೊಂಡಿರ್ತೀರ. ಅವೆಲ್ಲವಕ್ಕಿಂತ ವಾಮನ ಎಷ್ಟು ಸ್ಪೆಷಲ್ ಆಗುತ್ತೆ ಅನ್ನೋದು ನೀವು ಮೊನ್ನೆ ಪ್ರೆಸ್ ಮೀಟ್ಗಳು ಸಾಕಷ್ಟು ಕಡೆ ಹೇಳ್ಕೊಂಡಿದ್ದೀರಾ, ವಾಮನ ಎಷ್ಟು ಸ್ಪೆಷಲ್ ನಿಮಗೆ ಅಂತೇಳಿ. ಈ ಸಿನಿಮಾದಲ್ಲಿ ಕಾಕ್ರೋಚ್ ಸುದೀಪ್ ಮತ್ತೆ ಏನೆಲ್ಲ ಆಗಬಹುದು ಅಂತ. ಅದೇ ಗೋಲ್ಡನ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದು ಯಾವಾಗಲೂ ಖುಷಿ ಆಗುತ್ತೆ. ಅಂದರೆ ಪಾತ್ರದ ಹೆಸರೇ ನಮಗೆ ಹೆಸರಾಗಿ ಆದಾಗ ನಾವು ಆ ಕೆಲಸವನ್ನು ತುಂಬ ಶ್ರದ್ಧೆಯಿಂದ ತುಂಬ ಕರೆಕ್ಟಾಗಿ ತಲುಪಿಸಿದ್ದೀವಿ ಅಂತ ಅರ್ಥ. ಇದರಲ್ಲೊಂದು ಗೋಲ್ಡನ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದಕ್ಕೆ ತಕ್ಕಂಗೆ ಒಂದು ನನ್ನ ವೇಷಭೂಷಣ ಎಲ್ಲ ಇದೆ ಇದಕ್ಕೆ, ಈ ಸಿನಿಮಾಗೋಸ್ಕರ. ನಾನು ಹಿಂಗೆ ಕಾಯ್ತಿದ್ದೀನಿ 10ನೇ ತಾರೀಕು. ಅಂದ್ರೆ ಗೋಲ್ಡ್ ಅಂದ್ರೆ ಮೈ ಮೇಲೆ ಗೋಲ್ಡ್ ಹಾಕೊಂಡು ಮಾಡ್ತಿರ್ತೀರಾ? ಇಲ್ಲ, ಅದೇ 10ನೇ ತಾರೀಕು. ಇಲ್ಲ, ಮನ್ಸು ಗೋಲ್ಡ್, ಅದು ಮನಸ್ಸು ಗೋಲ್ಡ ರೋಲ್ ಗೋಲ್ಡ ಗೊತ್ತಾಗುತ್ತೆ. ರೌಡಿಗಳನ್ನು ಆ ಥರ ಮಾಡ್ತೀರಾ? ಮನಸ್ಸು ಗೋಲ್ಡು ಎಲ್ಲರೂ ಮನುಷ್ಯರು ಯಾವುದೋ ಸಮಯ ಸಂದರ್ಭ ಇಲ್ಲಿ ಯಾರು ಹುಡ್ತಾನೆ ರೌಡಿಗಳಾಗಿ ಹುಟ್ಟಲ್ಲ, ಯಾರು ಹುಟ್ಟಲ್ಲ. ಹೌದೌದು ಸರ್. ಸರ್ ಈಗ ಅನ್ಸುತ್ತಾ ಇವರು ತುಂಬಾ ಏನೋ ಆಧ್ಯಾತ್ಮಿಕ ಆ ಥರ ಅನ್ಸುತ್ತೆ ಸರ್? ಜೀವನದ ಪಾಠಗಳು ಅವ್ರು ಮಾಡಿರುತ್ತೆ ಅಷ್ಟೇ. ಆಧ್ಯಾತ್ಮಿಕ ಇದು ಅಂತಲ್ಲ, ಕೆಲವರಿಗೆ ಜೀವನದ ಪಾಠಗಳು ಪಾಠ ಕಲಿಸುತ್ತೆ. ಅದರಿಂದ ಒಬ್ಬ ಮನುಷ್ಯ ಚೇಂಜ್ ಆಗ್ತಾನೆ. ಹೋಲಿ ಬಿಡುವರು ಏನಿದೆ ಎಲ್ಲ ಆಗ್ಲಿ, ಅದೇನೋ ಒಂದು ಪೆಟ್ಟು ಬಿದ್ದಿರ್ಬೋದು ಮೇ ಬಿ ನೀವು ಹೇಳಿದಾಗ. ತುಂಬಾ ಪೆಟ್ಟು ಬಿದ್ದಾಗ ಸರ್ ಮನುಷ್ಯ ಮಾಗೋದು. ತುಂಬಾ ಪೆಟ್ಟು ಬಿದ್ದಾಗ ಮನುಷ್ಯ ಮಾಗೋದು ಸರ್. ಅದು ಆಮೇಲೆ ಇವರೆಲ್ಲರೂ ಮಾತಾಡಬೇಕಾದ್ರೆ ಅದು ಏನೋ ಸ್ಕ್ರಿಪ್ಟೆಡ್ ಇರಲ್ಲ, ಬರ್ತಾರೆ ಖಂಡಿತ ಪಟ ಪಟ. ಅದು ಸರ್ ಅದೊಂದು ಟ್ಯಾಲೆಂಟ್ ಸರ್. ಯೂಶಲಿ ಎಲ್ಲರಿಗೂ ಬರಲ್ಲ ಅದು. ಅದು ಗಾಡ್ ಗಿಫ್ಟೆಡ್ ಅವ್ರು ಬಂದಿರೋದು. ಏನ್ ಗೊತ್ತಾ, ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್ ಅಂತ ಅನುಭವ ಮಾತಾಡ್ತಾರೆ. ನಿಜ. ಅದನ್ನು ಸರ್ ಈಗ ನಿಮ್ಗೆ ನಾವು ನೋಡೋದಾಗೆ ಆಕ್ಷನ್ ಸೀನ್ಗಳಂದ್ರೆ ನೀವು ಅದರಲ್ಲಿ ಎರಡು ಮಾತಿಲ್ಲ. ಇಚ್ಚು ಫೈಟ್ ಸೀನ್ ಎಲ್ಲ ಇಷ್ಟೊತ್ತು ಐಟ್ ಕಾಲೆತ್ತಿ ಹೊಡೆಯುವಂಥ ಸೀನ್ಗಳಿರುತ್ತೆ. ಸಾಂಗ್ಸು ಡ್ಯಾನ್ಸ್ ಅಂತ ಬಂದಾಗ ಹೆಂಗೆ ಸರ್? ಇಲ್ಲ, ಡ್ಯಾನ್ಸ್ ಅಂತ ಬಂದಾಗ ನಮಗೇನಿಲ್ಲ ಸರ್. ನಮಗೆ ಈ ಸಾಂಗ್ಸ್ ಬಂದು 3 ಸಾಂಗ್ ಇತ್ತು. ಟೋಟಲ್ 3 ಸಾಂಗು ಬಂದು ಭೂಷಣ್ ಮಾಸ್ಟರ್ ಮಾಡಿದ್ದು. ಒಂದರಲ್ಲಿ ಬಂದು ವಾಮನ ಇಂಟ್ರೊಡಕ್ಷನ್ ಸಾಂಗ್ ಇದೆ, ಅದರಲ್ಲಿ ಒಂದು ಸ್ವಲ್ಪ ಸ್ಟೆಪ್ಸ್, ಹುಕ್ ಸ್ಟೆಪ್ಸ್ ಇದೆ, ಜೊತೆ ಮುದ್ದು ರಾಕ್ಷಸಿ ಅದೊಂದು ಲೈಟ್ ಆಗಿರೋ ಹುಕ್ ಸ್ಟೆಪ್ಸ್ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ನಾನು ವೆರಿ ಕಂಫರ್ಟಬಲ್ ಡ್ಯಾನ್ಸ್. ಸರಿ, ವಾಮನ ಸಾಂಗಲ್ಲಿ ನನಗನ್ಸಿದ್ದು ಈ ಸಾಂಗು ಒಂದು 25, 30, 40 ಸಿನಿಮಾಗಳ ಆದಮೇಲೆ ಸಿಗುವಂಥ ಒಂದು ನಟನಿಗೆ ನಮ್ಮ ಮೂರು ಸಿನಿಮಾಗಳನ್ನು ಮಾಡಿ ಪ್ರೂವ್ ಮಾಡ್ಕೊಂಡಂಥ ಧನ್ವೀರ್ ಸಿಕ್ಕಿದ್ದು. ಐ ಆಮ್ ವೆರಿ ಹ್ಯಾಪಿ. ಆ ಸಾಂಗು ನಿಮ್ಮ ಕ್ಯಾರೆಕ್ಟರೈಸೇಷನ್ ಬಿಲ್ಡಪ್ ಮಾಡೋದು, ಅದ್ರ ಅಲ್ಲಿ ಸಿನಿಮಾದಲ್ಲಿ ನೀವು ಹೆಂಗೆ ಅನ್ನೋದು ಹೇಳೋದು, ಆ ಪರ್ಟಿಕ್ಯುಲರ್ ಸಾಂಗ್ ಬಗ್ಗೆ, ಆ ಲಿರಿಕ್ಸ್ ಬಗ್ಗೆ ಮಾತಾಡೋದು. ಇಲ್ಲ, ಅದನ್ನು ಆ್ಯಕ್ಚುಲಿ ನಮ್ಮ ಚೇತನ್ ಡೈರೆಕ್ಟ್ ಇದ್ದಾರಲ್ಲ, ಅವ್ರಿಗೂ ನಮ್ಗೆ ಅವಾಗಿನ ಒಂದು ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ಸೊ ಅವ್ರಿಗೆ ಹೇಳಿದೆ, ನನಗೆ ನಮ್ಮ ನಿರ್ದೇಶಕರು ಹೇಳಿದ್ರು, ಸರ್ ಈ ಥರ ಟ್ಯೂನ್ ಇದೆ ಅಂತ, ಕೆಲಸ ಮಾಡಿ ಅವ್ರು ಈ ಥರದ್ದೆಲ್ಲ ಚೆನ್ನಾಗಿ ಬರೀತಾರೆ, ಒಂದು ಮಾತು ಕೇಳಿ ನೋಡೋಣ ಅಂದಾಗ ಅವರು ಇಲ್ಲ ಹುಡುಗಳೆ ನಾನು ಬರ್ಕೊಡ್ತೀನಿ ನೀಟಾಗಿ ಅಂತ ಹೇಳಿದ್ರು. ಅವರು ಅಷ್ಟೇ ಒಂದೇ ಸತಿ ಬರೆದ್ರು, ಫೈನಲ್ ಆಯ್ತು ಬಿಟ್ಟು. ಯಾಕಂದ್ರೆ ಅವ್ರ ಜೊತೆ ನಮ್ದು ಅವ್ರು ಒಡನಾಟ ಇದ್ದಿದ್ದರಿಂದ ಅವ್ರಿಗೆ ಗೊತ್ತಿತ್ತು ಯಾವ ಥರ ಏನು ಅಂತ. ಸೊ ಅದು ತಕ್ಕನಾಗೆ ನೀಟಾಗಿ ಬರವಣಿಗೆ ಮಾಡ್ಕೊಳ್ಳೋದು. ಸಾಂಗು ತುಂಬಾ ಚೆನ್ನಾಗಿದೆ ಸರ್. ನಮಗೆ ಕೇಳ್ತಾ ಇದ್ರೆ ಮತ್ತೆ ಒಂಥರ ವೈಬ್ ಕ್ರಿಯೇಟ್ ಮಾಡುತ್ತೆ. ಅಂಡ್ ಸಾಂಗ್ ಸರ್, ಈ ಮುದ್ದು ರಾತ್ರಿ ಸಂಬಂಧದಲ್ಲಿ ಸಾಂಗ್ನಲ್ಲಿ ನೀವೆಲ್ಲ ಮುದ್ದು ಮಾಡ್ಬೇಕಾದ್ರೆ ನಿಮ್ಗೆ ಸ್ವಲ್ಪ ಇರಿಟೇಟ್ ಆ ಥರ ಇರುತ್ತೆ ಅನ್ಸುತ್ತೆ? ಒಂಚೂರು ನಮ್ಗೆ ರೊಮ್ಯಾನ್ಸ್ ಅನ್ನೋ ಸ್ವಲ್ಪ ದೂರನೇ ಆಗ್ತಿದೆ. ಬಟ್ ನಮ್ಗೆ ಮಾಸು ಫೈಟ್ ಅಂದ್ರೆ ತುಂಬಾ ಇಷ್ಟ. ಬಟ್ ಇಲ್ಲ, ನಮ್ಮ ಭೂಷಣ್ ಮಾಸ್ಟರ್ ಬಿಡ್ಲಿಲ್ಲ, ಹಠ ತೊಡೆದು ಮಾಡಿಸ್ತೀನಿ ಅಂತ ಆ್ಯಕ್ಟ್ ಮಾಡಿಸಿದ್ದೆ. ಸರ್ ಈಗ ಸಿನಿಮಾದಲ್ಲಿ ಹೇಳಂಗೆ ಇವತ್ತಿನ ಪರಿಸ್ಥಿತಿ ತುಂಬಾ ಕಷ್ಟ. ಅಂದ್ರೆ ಸಿನಿಮಾ ಚೆನ್ನಾಗಿದ್ದೆ ಜನ ಥಿಯೇಟ್ರಿಗೆ ಬಂದು ನೋಡೋದು ಒಂದು ಮಾತಿದೆ.
ಅಟ್ ದ ಸೇಮ್ ಟೈಮ್ ನೀವು ಓ ಟಿ ಟಿಗಳನ್ನ ಫೇಸ್ ಮಾಡಬೇಕು, ಖಂಡಿತ. ನೀವು ಥಿಯೇಟ್ರ್ಗಳನ್ನ ಫೇಸ್ ಮಾಡಬೇಕು, ಏನು ಪ್ರಮೋಷನ್ ಇದು ತುಂಬ ಸ್ಟ್ರಾಂಗ್ ಆಗಬೇಕು. ಆ ವಿಚಾರದಲ್ಲಿ ನೋಡೋದಾದರೆ ವಾಮನ ಸಿನಿಮಾ ಎಷ್ಟು ಥಿಯೇಟ್ರ್ಗಳನ್ನ ಆಕ್ಯುಪೇಟ್ ಮಾಡ್ಕೋತಾ ಇದೆ? ಸರ್ ಇಲ್ಲ, ಈಗ ಅದರದ್ದೇ ಡಿಸ್ಕಷನ್ ನಡೀತಾ ಇದೆ. ನಮ್ಮ ಒಪ್ಪಲ್ಲಿ ಒಂದು 200+ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಈಗ ಡಿಸ್ಟ್ರಿಬ್ಯೂಟರ್ಸ್ ಜೊತೆಲ್ಲ ಕೂತು ಒಂದು ಒಳ್ಳೆ ಪ್ಲಾನ್ ಮಾಡಿ, ಜೊತೆಗೆ ಈಗ ಅದು ಮೊನ್ನೆ ಥರ ಟ್ರಿಲರ್ಸ್ ಈವೆಂಟ್ ಆಯಿತು, ಬೇರೆ ಥರ ಪ್ರಮೋಷನ್ಸ್ ಆಕ್ಟಿವಿಟೀಸ್ ಬಗ್ಗೆ ಅದನ್ನು ಚರ್ಚೆ ನಡೀತಾ ಇದೆ. ಆದಷ್ಟು ಬೇಗ ಅದನ್ನು ಶುರು ಮಾಡ್ಬಿಡ್ತೀವಿ. ಈ ಓ ಟಿ ಟಿಗಳು ಸಂಬಂಧಪಟ್ಟ ನಿಮ್ಮದು ಒಪಿನಿಯನ್ ಏನಿದೆ ಸರ್? ಯಾವಾಗಲೂ ಓ ಟಿ ಟಿ ಬಂದಿದೆ ಸರ್, ಒಂದು ಕಡೆ ಪ್ಲಸ್ ಆದರೆ ಒಂದು ಕಡೆ ಅದು ಯಾವತ್ತಿಗೂ ಮೈನಸ್ ಸರ್. ಬಿಕಾಸ್ ಸಿಂಗಲ್ ಸ್ಕ್ರೀನ್ ಅವಾಗೆಲ್ಲ ಓ ಟಿ ಟಿ ಇರಲಿಲ್ಲ ಸರ್. ಸೊ ಸಿನಿಮಾ ಅನ್ನೋದು ಅವೆಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡೋರು ಜನ. ಸೊ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಮೊಬೈಲ್ ಬಂದ ಕೈಯಿಂದ ಓ ಟಿ ಟಿ ಅನ್ನೋದು ಒಂದು ಕಡೆ ಇಂಡಸ್ಟ್ರಿ ವೈಸ್ಗೆ ಲೈಕ್ ಫೈನಾನ್ಷಿಯಲಿ ಹೆಲ್ಪ್ ಮಾಡೋ ಥರ ಆದರೆ, ಬಟ್ ಇನ್ನೊಂದು ಕಡೆ ಅಷ್ಟು ಕಷ್ಟಪಟ್ಟು ಅಷ್ಟು ಇದು ಮಾಡಿರೋದನ್ನ ಒಂದು ವಾರಕ್ಕೆ 2 ವಾರಕ್ಕೆ ಪಟ್ಟಂತ ಬಂದ್ಬಿಡ್ತಲ್ಲ. ಸೊ ಅದೊಂಥರ ಇದು ಹಾಗೇ ಆಗುತ್ತೆ. ಸೊ ಬಟ್ ಏನು ಮಾಡೋಕ್ಕಲ್ಲ, ಪರಿಸ್ಥಿತಿ ಹೊಂದ್ಕೊಂಡು ಹೋಗ್ಬೇಕಾಗತ್ತೆ ನಾವು. ಸರ್ ನಾವು ಆಗಲೂ ಶಂಕರ್ ಸರ್ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಒಬ್ಬ ಸಾಮಾನ್ಯ ಈಗ ನಾವು ಫಾರ್ ಎಕ್ಸಾಂಪಲ್ ನಾನು ಮಿಡಲ್ ಕ್ಲಾಸ್ ಹುಡುಗ, ಫ್ಯಾಮಿಲಿ ಕರ್ಕೊಂಡು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಒಂದು ಮಲ್ಟಿಪ್ಲೆಕ್ಸ್ಗೆ ಹೋದರೆ ಅಲ್ಲೊಂದಷ್ಟು ಕೆಲಸ ಅಲ್ಲೆಲ್ಲ ಇರುತ್ತಲ್ಲೇ, ಎಲ್ಲ ನಿಮಗೆ ಒಟ್ಟಿಗೆ ಸಿಗುತ್ತೆ. ಸಿನಿಮಾ, ಗೇಮ್ಸು, ಊಟ, ಪಿಜ್ಜಾ, ಬರ್ಗರ್ ಎಲ್ಲ ಮುಗಿಸ್ಕೊಂಡು ಕಾರ್ ಹತ್ತಿ ಮನೆಗೆ ಹೋಗ್ಬಿಡೋದು. ಅದು ಫುಲ್ಫಿಲ್ ಆಗೋದು ಎಲ್ಲಿ ಅಂತ ಅವರೇ ಹೇಳಿದ್ರು. ಒಂದು ಸಿನಿಮಾ ಚೆನ್ನಾಗಿದ್ರೆ ಇದೆಲ್ಲ ಖರ್ಚಾಗಿದ್ದು ಗೊತ್ತೇ ಆಗಲ್ಲ ನಮಗೆ. ಮೇಲ್ ಸಿನಿಮಾ ನೋಡ್ಕೊಂಡು ಬರ್ತೀವಿ, ಎಲ್ಲ ಚೆನ್ನಾಗಿತ್ತು ಅಂದ್ರೆ ಗೊತ್ತೇ ಆಗಲ್ಲ ನಮಗೆ. ಸೊ ಆ ಥರ ವಾಮನ ಎಲ್ಲ ವಿಭಾಗದ ಎಲ್ಲ ವಯಸ್ಸು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರಿಗೂ ಎಲ್ಲ ಥರದ ರೀತಿ, ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಲವ್ಗಿರ್ಬೋದು, ಜೊತೆ ನಮ್ಮ ಯೂತ್ಸ್ಗೆ ಇಷ್ಟ ಆಗೋಂಥ ಒಂದಷ್ಟು ಡೈಲಾಗ್ಸ್ಗಳಾಗಿರ್ಬೋದು, ಆ ರೌಡಿಸಮ್ ಇರ್ಬೋದು, ಪ್ರತಿಯೊಂದು ಎಲ್ಲವರೆಗೂ ಕನೆಕ್ಟ್ ಆಗುವಂಥದ್ದು ಒಂದು ಸಿನಿಮಾ ನಮ್ಮದು ವಾಮನ. ಸರ್ ನೀವು ಹೇಳ್ಬೇಕು ಸರ್ ಇದಕ್ಕೆ ಏನಿಲ್ಲ. ಸೇಮ್ ಕ್ವಶನ್ಗೆ ನಿಮ್ಮ ಉತ್ತರ. ಓ ಟಿ ಟಿ ಅನ್ನೋದು ಸರ್ ಹೇಳ್ದಂಗೆ ಅನ್ನೋ ಒಂದು ಪಾಯಿಂಟ್ ಏನಂದರೆ, ಅಷ್ಟು ಖರ್ಚು ಮಾಡಿ ಒಂದು ವೈಭವೀಕರಿಸಿ ಥಿಯೇಟ್ರಿಗೆ ಜನರನ್ನ ಕರೆಸಿ ತೋರಿಸ್ಬೇಕು ಅನ್ನೋ ಅಂಥ ನಿಲುವಿನಲ್ಲೇ ಮಾಡಿರ್ತೀವಿ. ಅದು ಹಂಗೆ ಬರ್ತಾ ಇದ್ದಂಗೆ ಒಂದು ಸ್ಮಾಲ್ ಸ್ಕ್ರೀನಲ್ಲಿ ಕೈಯಲ್ಲಿ ಮೊಬೈಲಲ್ಲಿ ಇಲ್ಲ ಮನೆಯಲ್ಲಿ ಟಿ ವಿಯಲ್ಲಿ ನೋಡೋದು ಅನ್ನೋದಿದೆಯಲ್ಲ, ಅದು ಆಡಿಯನ್ಸ್ನ ಥಿಯೇಟ್ರನ್ನ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಿದೆ ಅನ್ನೋದೊಂದು ಫೀಲು. ಬಟ್ ಸಿನಿಮಾ ಆಬ್ವಿಯಸ್ಲಿ ಅವ್ನು ಪ್ರೇಕ್ಷಕ ಥಿಯೇಟ್ರಲ್ಲಿ ನೋಡೋದಕ್ಕೆ ತುಂಬ ಆತೋರಿತಾ ಇರ್ತಾನೆ, ಯಾಕಂದರೆ ಅವ್ನು ಸಿನಿಮಾ ಇಲ್ಲದೆ ಜನರು ಇಲ್ಲ. ಸೊ ಆ ನಿಲುವಿನಲ್ಲಿ ಸಿನಿಮಾಗಳು ಆ ಒಂದು ಕ್ವಾಲಿಟಿ ವೈಸು ಆಡಿಯನ್ಸ್ನ ಕನೆಕ್ಟ್ ಮಾಡೋ ರೀತಿಯಲ್ಲಿ ಇತ್ತು ಅಂದರೆ ಡೆಫಿನೆಟ್ಲಿ ಥಿಯೇಟ್ರಿಗೆ ಜನರು ಬರ್ತಾರೆ ಅನ್ನೋದು ವಾಮನ ಆ ಎಲ್ಲ ಕ್ರೈಟೀರಿಯಾಸನ್ನು ತೊಗೊಂಡಿದೆ. ಅದನ್ನೆಲ್ಲನೂ ಇಟ್ಕೊಂಡೇ ಮಾಡಿರುವಂಥದ್ದು. ನಾವು ಕಮರ್ಷಿಯಲ್ಸ್ ಅಂತ ಹೇಳ್ತೀವಿ ಅಂದರೆ ಜನರು ಬಂದು ಎಂಟರ್ಟೈನ್ ಆಗ್ತಾರೆ ಅನ್ನೋ ಅಂಥ ರೀಸನ್ಗೆ ಕಮರ್ಷಿಯಲ್ ಸಿನಿಮಾ ಅಂತ ನಾವು ಹೇಳ್ತೀವಿ.